ನಮಸ್ಕಾರ. ಸರ್ವಪ್ರಥಮ ಜಗದ್ಗುರು ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ, ಅದೇ ರೀತಿಯಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಪ್ರೇರಣಾಸ್ಥಾನ ಪರಾತ್ಪರ ಗುರು ಡಾಕ್ಟರ್ ಜಯಂತ್ ಅಠವಲೆ ಇವರ ಚರಣಗಳಲ್ಲಿ ಭಾವಪೂರ್ಣ ಪ್ರಾರ್ಥನೆಯನ್ನು ಮಾಡೋಣ. ಸನಾತನ ಸಂಸ್ಥೆ ಹಾಗೂ ಹಿಂದೂ ಜನಜಾಗೃತಿ ಸಮಿತಿ ಆಯೋಜನೆ ಮಾಡಿರುವಂಥ ಧರ್ಮ ಸಂವಾದಕ್ಕೆ ನಾನು ಗುರುಪ್ರಸಾದ್ ಗೌಡ ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಬಂಧುಗಳೇ, ಕಳೆದ ಅನೇಕ ದಿನಗಳಿಂದ ನಾವೆಲ್ಲರೂ ಕೂಡ ಕೊರೋನಾ ಮಹಾಸಂಕಟವನ್ನು ಎದುರಿಸ್ತಾ ಇದ್ದೀವಿ. ಅನೇಕ ದಿನಗಳ ಲಾಕ್ಡೌನ್ನಲ್ಲಿ ಜೀವನವನ್ನು ನಾವು ಕಳೀತಾ ಇದ್ದೀವಿ. ಸದ್ಯದ ವೈಜ್ಞಾನಿಕ ಯುಗದಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಈ ಕೊರೋನಾ ಮಹಾಮಾರಿಗೆ ಔಷಧಿಯನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಹೆದರಿಕೆಯಿಂದ ಒತ್ತಡಮಯ ಜೀವನವನ್ನು ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ವಿದೇಶಗಳಲ್ಲಿ ಈ ಒತ್ತಡವನ್ನು ದೂರ ಮಾಡೋದಕ್ಕಾಗಿ ಇವತ್ತು ಆಧ್ಯಾತ್ಮ ಸಾಧನೆಗೆ ಮೊರೆ ಹೋಗ್ತಾ ಇದ್ದಾರೆ. ಅಲ್ಲಿ ಅವರು ಯೋಗ, ಧ್ಯಾನ ಮತ್ತು ಓಂಕಾರ ಜಪವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಭಾರತ ಆಧ್ಯಾತ್ಮ ಭೂಮಿ. ನಾವು ಭಾರತವನ್ನು ವಿಶ್ವದ ದೇವರ ಕೋಣೆ ಅಂತ ಕರೆದಿದ್ದೇವೆ. ವಿಶ್ವಕ್ಕೆ ಆಧ್ಯಾತ್ಮಿಕ ಸಾಧನೆಯ ಮಾರ್ಗದರ್ಶನ ಮಾಡಿದಂಥ ಭಾರತ ನಮ್ಮ ದೇಶ. ಇಲ್ಲಿ ನಾವು ಪ್ರಕೃತಿಯಲ್ಲೂ ಕೂಡ ದೇವರನ್ನು ಕಾಣ್ತೀವಿ. ಅದು ನೀರಿರ್ಬೋದು, ವಾಯು ಇರ್ಬೋದು, ಗಿಡ ಮರಗಳು, ಪ್ರತಿಯೊಂದು ಕೂಡ ನಾವು ದೈವಿ ಅಂಶ ಅಂತೇಳಿ ಭಾವಿಸ್ತೇವೆ. ಆದರೆ ಇತ್ತೀಚಿನ ವೈಜ್ಞಾನಿಕ ಯುಗದಲ್ಲಿ ನಾವು ಪ್ರಕೃತಿಯನ್ನು ದುರ್ಲಕ್ಷ್ಯ ಮಾಡಿ ಇವತ್ತು ನಮ್ಮ ಸ್ವಾರ್ಥವನ್ನು ಸಾಧಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರ ಪರಿಣಾಮ ಅಂತ ಹೇಳಿದ್ರೆ ಇವತ್ತು ಈ ರೀತಿಯ ಮಹಾಮಾರಿಗಳು ಇವತ್ತು ಪ್ರಕೃತಿಯನ್ನು ಕಾಡ್ತಾ ಇದೆ, ಜನಜೀವನವನ್ನು ಕಾಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡದ ಹೊರತು ನಮಗೆ ಬೇರೆ ನಮ್ಮ ಒತ್ತಡವನ್ನು ದೂರ ಮಾಡೋದಕ್ಕಾಗಿ ಇರುವಂಥ ಏಕೈಕ ಪರಿಹಾರ ಅಂತೇಳಿದ್ರೆ, ಏಕೈಕ ಉಪಾಯ ಅಂತೇಳಿದ್ರೆ ಅದು ಆಧ್ಯಾತ್ಮಿಕ ಸಾಧನೆ ಮಾತ್ರ. ಹಾಗಾಗಿ ಕಳೆದ ಅನೇಕ ಸಂವಾದದಲ್ಲಿ ನಾವು ಆಧ್ಯಾತ್ಮಿಕ ಸಾಧನೆಯ ಮಹತ್ವದ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದೆವು. ನಮ್ಮ ಈ ಜನ್ಮದ ಮಹತ್ವ, ಈ ಜನ್ಮದಲ್ಲಿ ಆಧ್ಯಾತ್ಮಿಕ ಸಾಧನೆಯ ಮಹತ್ವ, ಗುರುಗಳ ಅವಶ್ಯಕತೆ, ಗುರುಗಳನ್ನು ಆಯ್ಕೆ ಮಾಡುವಂಥದ್ದು, ಪಿತೃದೋಷ ಅನೇಕ ವಿಷಯಗಳಲ್ಲಿ ನಾವು ಸಂವಾದವನ್ನು ಮಾಡಿದ್ದೇವೆ. ಬಂಧುಗಳೇ, ಬಹುಶಃ ನೀವೆಲ್ಲರೂ ಕೂಡ ಎಲ್ಲ ವಿಷಯಗಳನ್ನು ಮನನ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಬಹುದು. ಇವತ್ತಿನ ಸಂವಾದದಲ್ಲಿ ಕೂಡ ನಾವು ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮೊಟ್ಟಿಗೆ ಸಂವಾದವನ್ನು ಮಾಡಲಿಕ್ಕಿದ್ದೀವಿ. ಅಲ್ಲಿ ಪ್ರಮುಖವಾಗಿ ನಾಮಜಪದಿಂದ ಪ್ರಾರಬ್ಧ ದೂರ ಆಗೋದಕ್ಕೆ ನಾವು ಇವತ್ತು ಸಂವಾದವನ್ನು ಮಾಡಲಿಕ್ಕಿದ್ದೀವಿ. ಸಂವಾದವನ್ನು ಕೇಳಿದ ನಂತರ ನಿಮಗೇನಾದರೂ ಪ್ರಶ್ನೆಗಳು ಬಂದಿದ್ದಲ್ಲಿ ತಾವು ಅವಶ್ಯವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಬರೀಬಹುದು. ಪ್ರಶ್ನೆಯನ್ನು ಬರೀಬೇಕಾದ್ರೆ ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಮೊಬೈಲ್ ನಂಬರನ್ನು ಅವಶ್ಯವಾಗಿ ಬರೆಯಿರಿ. ಯಾಕೆ ಅಂತೇಳಿದ್ರೆ ಅವಶ್ಯವಾಗಿ ನಿಮ್ಮನ್ನು ನಾವು ಸಂಪರ್ಕ ಮಾಡಬಹುದು. ಬನ್ನಿ, ಇವತ್ತಿನ ಸಂವಾದವನ್ನು ನಾವು ಪ್ರಾರಂಭ ಮಾಡೋಣ. ಇವತ್ತಿನ ಧರ್ಮ ಸಂವಾದದಲ್ಲಿ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವುದಕ್ಕಾಗಿ ಸನಾತನ ಸಂಸ್ಥೆಯ ಸಂತರಾದ ಪೂಜನೀಯ ರಮಾನಂದಗೌಡ ಇವರ ವಂದನೀಯ ಉಪಸ್ಥಿತಿ ಇದೆ. ಇವರ ಚರಣಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಮೊದಲಿಗೆ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ. ಪೂಜನೀಯ ರಮಾನಂದಗೌಡ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯವರು. ಕಳೆದ 20 ವರ್ಷಗಳಿಂದ ಸನಾತನ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಇವರು ಸನಾತನ ಸಂಸ್ಥೆಯ 75ನೇ ಸಂತರಾಗಿದ್ದಾರೆ. ಪ್ರಸ್ತುತ ಇವರು ಆಧ್ಯಾತ್ಮಿಕ ಪ್ರಸಾರ ದೃಷ್ಟಿಯಿಂದ ವಿವಿಧ ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡ್ತಾರೆ. ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅವರ ಅಪಾರ ಅನುಭವ ಇದೆ. ಇವತ್ತಿನ ಧರ್ಮ ಸಂವಾದವನ್ನು ಪ್ರಾರಂಭ ಮಾಡೋಣ. ಕಳೆದ ಅನೇಕ ಧರ್ಮ ಸಂವಾದದಲ್ಲಿ ನಾವು ಗುರು ಶಿಷ್ಯರ ಬಗ್ಗೆ, ಸಾಧನೆಯ ಬಗ್ಗೆ ಅನೇಕ ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ. ಅನೇಕ ಪ್ರಶ್ನೆಗಳನ್ನು ಕೂಡ ನಮ್ಮ ವೀಕ್ಷಕರು ದೂರವಾಣಿ ಕರೆಯನ್ನು ಕೂಡ ಮಾಡಿ ಕೇಳಿದ್ದಾರೆ.
ಇವತ್ತಿನ ಧರ್ಮ ಸಮಾಜ ಕೂಡ ಅನೇಕ ಪ್ರಶ್ನೆಗಳನ್ನು ಕೂಡ ಅವರು ಕಳಿಸ್ಕೊಟ್ಟಿದ್ದಾರೆ. ಸರ್ವಪ್ರಥಮ ಗುರುಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ಸರ್ವಸಾಮಾನ್ಯವಾಗಿ ಪ್ರತಿಯೊಬ್ಬ ಶಿಷ್ಯರು ಕೂಡ ಗುರು ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡ್ತಾರೆ, ಹಗಲಿರುಳು ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಒಂದು ಪ್ರಶ್ನೆ ಅವರು ಹೇಗೆ ಕೇಳಿದ್ದಾರೆ ಅಂತ ಹೇಳಿದರೆ, ಈ ಗುರುಕೃಪೆ ಅನ್ನುವಂಥದ್ದು ಅದು ಪುಣ್ಯದಿಂದ ಸಿಗ್ತದ, ಅಥವಾ ಭಾಗ್ಯದಿಂದ ಸಿಗ್ತದ, ಅಥವಾ ಕರ್ಮದಿಂದ ಸಿಗುತ್ತೋ? ಈ ರೀತಿಯ ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ. ಇದರ ಬಗ್ಗೆ ನಮ್ಮ ವೀಕ್ಷಕ ದಯವಿಟ್ಟು ಮಾರ್ಗದರ್ಶನ ಮಾಡಿ. ಇದೊಂದು ಮಹತ್ವಪೂರ್ಣ ಪ್ರಶ್ನೆಯಾಗಿದೆ. ಇದರಿಂದ ನಮಗೆ ನಮ್ಮ ಜೀವನದಲ್ಲಿ ಭಾಗ್ಯವು ಮಹತ್ವದ ಅಥವಾ ಕರ್ಮ ಮಹತ್ವದ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ವಾಸ್ತವದಲ್ಲಿ ಭಗವಂತನು ನಮಗೆ ಭಾಗ್ಯದ ಮೇಲೆ ಅವಲಂಬಿಸಿರದೆ ಕರ್ಮ ಪ್ರಧಾನವಾಗಿರಲಿಕ್ಕೆ ಹೇಳ್ತಾನೆ. ನಿಜವಾಗಿಯೂ ಒಳ್ಳೆಯ ಭಾಗ್ಯವು ನಮ್ಮ ಸಾಧನೆಗಾಗಿ, ಗುರುಪ್ರಾಪ್ತಿಗಾಗಿ ಪೂರಕವಾಗಿರ್ತದೆ. ಆದರೆ ನಮ್ಮ ಉತ್ತಮ ಕರ್ಮಗಳಿಂದ ನಮಗೆ ಖಂಡಿತವಾಗಿಯೂ ಲಾಭವಾಗುತ್ತದೆ. ಅವರು ಸಂತರು ಹೇಳಿದ್ದಾರೆ, ಬಹಳ ಸುಕೃತಗಳಿರುವ ಜೀವಕ್ಕೆ ವಿಠ್ಠಲನು ಇಷ್ಟವಾಗುತ್ತಾನೆ. ಅಂದರೆ ಹಿಂದಿನ ಜನ್ಮದ ಉತ್ತಮ ಕರ್ಮಗಳು ನಮಗೆ ಭಗವಂತನ ಹತ್ತಿರಕ್ಕೆ ಹೋಗುವ ಮಾರ್ಗವನ್ನು ತೋರಿಸ್ತವೆ. ಆದರೆ ಈ ಮಾರ್ಗದಲ್ಲಿ ನಡೆಯುವುದು ನಮ್ಮ ಕರ್ಮವಾಗಿದೆ. ಈಗಿನ ಕಲಿಯುಗದಲ್ಲಿ ಮನುಷ್ಯನ ಜೀವನದಲ್ಲಿ ಹಿಂದಿನ ಜನ್ಮದ ಪ್ರಾರಬ್ಧವು 65% ಮತ್ತು 35% ಕ್ರಿಯಾಮಾನ ಇರ್ತದೆ. ಈ ಕ್ರಿಯಾಮಾನ ಕರ್ಮದ ಆಧಾರದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡುವುದು ನಮ್ಮ ಕೈಯಲ್ಲಿರ್ತದೆ. ಈ ವಿಷಯದಲ್ಲಿ ನಮ್ಮ ವಿವಿಧ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಎಂಬುದನ್ನು ನಾವು ನೋಡೋಣ. ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಭಗವಂತನು ಹೀಗೆ ಹೇಳಿದ್ದಾನೆ, ಪ್ರಾಪ್ಯ ಪುಣ್ಯಕೃತಾಂ ಲೋಕಾನು ಶಿತ್ವಾ ಶಾಶ್ವತೀ ಸಮಃ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋ ವಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದಿ ದೃಶ್ಯಂ. ಇದರ ಅರ್ಥವನ್ನು ನೋಡೋಣ. ಯೋಗಭ್ರಷ್ಟನಾದ ಪುರುಷನು ಪುಣ್ಯವಂತರ ಲೋಕಗಳಲ್ಲಿ, ಅಂದರೆ ಸ್ವರ್ಗದಂತಹ ಉತ್ತಮ ಲೋಕಗಳನ್ನು ಪಡೆದು ಅಲ್ಲಿ ಬಹಳ ವರ್ಷಗಳವರೆಗೆ ವಾಸಿಸಿ ಅನಂತರ ಶುದ್ಧ ಆಚರಣೆಗಳಿರುವ ಶ್ರೇಷ್ಠ ಶ್ರೀಮಂತ ಕುಲದಲ್ಲಿಯೇ ಜನ್ಮಕ್ಕೆ ಬರುತ್ತಾನೆ. ಅಥವಾ ವೈರಾಗ್ಯವಂತ ಪುರುಷನು ಆ ಲೋಕಗಳಿಗೆ ಹೋಗದೆ ಜ್ಞಾನವಂತ ಯೋಗಿಗಳ ಕುಲದಲ್ಲಿಯೇ ಜನ್ಮಕ್ಕೆ ಬರುತ್ತಾನೆ. ಆದರೆ ಹೀಗೆ ಜನ್ಮಕ್ಕೆ ಬಂದವರು ಸಂಸಾರದಲ್ಲಿ ನಿಸ್ಸಂಶಯವಾಗಿ ಅತ್ಯಂತ ಅಪರೂಪ. ಅಲ್ಲಿ ಹಿಂದಿನ ಜನ್ಮದಲ್ಲಿ ಸಂಗ್ರಹವಾದ ಬುದ್ಧಿ ಮತ್ತು ಭಾಗ್ಯ, ಅಂದರೆ ಸಮಬುದ್ಧಿ ರೂಪಿ ಯೋಗದ ಸಂಸ್ಕಾರಗಳನ್ನು ಈ ಜನ್ಮದಲ್ಲಿ ಸುಲಭವಾಗಿ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಹಾಗೂ ಹೇ ಕುರುನಂದನ, ಅದರ ಪ್ರಭಾವದಿಂದ ಅವನು ಪುನಃ ಪರಮಾತ್ಮನ ಪ್ರಾಪ್ತಿರೂಪಿ ಸಿದ್ಧಿಗಾಗಿ ಮೊದಲಿಗಿಂತಲೂ ಹೆಚ್ಚು ಪ್ರಯತ್ನಗಳನ್ನು ಮಾಡ್ತಾನೆ. ಅಲ್ಲಿ ಆತನು ಪೂರ್ವಜನ್ಮದಲ್ಲಿ ಸಾಧಿಸಿದ ಬುದ್ಧಿ ಸಂಸ್ಕಾರವನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅನಂತರ ಮೊದಲಿಗಿಂತಲೂ ಹೆಚ್ಚಾಗಿ ಯೋಗ ಸಿದ್ಧಿಯನ್ನು ಪಡೀಲಿಕ್ಕೆ ಪ್ರಯತ್ನಿಸುತ್ತಾನೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಅಭ್ಯಾಸ ಬಲದಿಂದ ಆ ಯೋಗ ಭ್ರಷ್ಟನು ತನಗೆ ಇಷ್ಟವಿಲ್ಲದಿದ್ದರೂ ಯೋಗ ಮಾರ್ಗದ ಕಡೆಗೆ ಸೆಳೆಯಲ್ಪಡ್ತಾನೆ. ಯೋಗ ಮಾರ್ಗವನ್ನು ತಿಳಿಯಲು ಇಚ್ಛಿಸಿದವನು ಸಹ ಶಬ್ದ ಬ್ರಹ್ಮವನ್ನು, ಎಂದರೆ ವೇದೋಕ್ತ ಕರ್ಮಾನುಷ್ಠಾನ ಫಲವನ್ನು ದಾಟಿ ಹೋಗುತ್ತಾನೆ. ರಾಮಾನುಜಾಚಾರ್ಯರು ಹೀಗೆ ಹೇಳುತ್ತಾರೆ, ಶ್ರೀ ವಿಷ್ಣುವನ್ನು ಸಂತುಷ್ಟಗೊಳಿಸಲು ಪ್ರಯತ್ನ ಮಾಡಲು ಕೃತ ಸಂಕಲ್ಪ ಮಾಡುವವರ ಮೇಲೆ ಶ್ರೀ ವಿಷ್ಣುವು ಕೃಪೆ ಮಾಡುತ್ತಾನೆ. ಅಂಥ ಜನರ ಮನಸ್ಸಿನಲ್ಲಿ ಬಹಳಷ್ಟು ಸದಾಚಾರಿ ಕರ್ಮಗಳನ್ನು ಮಾಡುವ ಪ್ರವೃತ್ತಿಯನ್ನು ಶ್ರೀ ವಿಷ್ಣುವು ನಿರ್ಮಾಣ ಮಾಡುತ್ತಾನೆ. ಇದರಿಂದ ಭಗವಂತನ ಪ್ರಾಪ್ತಿ ಮಾಡಿಕೊಳ್ಳಬಹುದು. ಅದರೊಂದಿಗೆ ಅವನನ್ನು ಯಾರು ಅಸಂತುಷ್ಟಗೊಳಿಸ್ತಾರೋ ಅವರನ್ನು ದಂಡಿಸಲು ಅವರ ಮನಸ್ಸಿನಲ್ಲಿ ಕೆಟ್ಟ ಪ್ರವೃತ್ತಿಗಳನ್ನು ನಿರ್ಮಾಣ ಮಾಡುತ್ತಾನೆ. ಇದು ಅವರ ಭಗವಂತನ ಪ್ರಾಪ್ತಿಯ ಮಾರ್ಗದಲ್ಲಿ ಅಡಚಣೆ ಆಗ್ತದೆ. ವೈದಿಕ ಗ್ರಂಥಗಳಲ್ಲಿ ಪರಮಾತ್ಮನು ಜೀವಾತ್ಮಕ್ಕೆ
ಅದರ ಪೂರ್ವಜನ್ಮದ ಪ್ರಾರಬ್ಧ ಹಾಗೂ ಕರ್ಮಗಳ ಆಧಾರದಲ್ಲಿ ಯಾರ ಭೋಗವು ಉಳಿದಿದೆ ಅಥವಾ ಭೋಗಿಸಬೇಕಾಗಿದೆ ಅದಕ್ಕನುಸಾರವಾಗಿ ಅವರಿಗೆ ಮನುಷ್ಯ ಜನ್ಮ ನೀಡಿದ್ದಾನೆ. ಮನುಷ್ಯ ಜನ್ಮವು ಪುಣ್ಯ ಅಥವಾ ಪಾಪಗಳು ಹೀಗೆ ಎರಡು ರೀತಿಯ ಕರ್ಮಗಳನ್ನು ಭೋಗಿಸಲು ಹಾಗೂ ಹೊಸ ಕರ್ಮಗಳನ್ನು ಮಾಡಲು ಆಗ್ತದೆ. ಮನುಷ್ಯನು ತನ್ನ ಅರ್ಧಕ್ಕಿಂತ ಹೆಚ್ಚಿನ ಪುಣ್ಯಕರ್ಮಗಳಿಂದಾಗಿ ಮನುಷ್ಯ ಜನ್ಮ ಪಡೆಯುವ ಅರ್ಹತೆ ಪಡೆಯುತ್ತಾನೆ ಹಾಗೂ ಅದರಲ್ಲಿ ಅವನು ಮಾಡಿದ ಪಾಪಕರ್ಮಗಳಿಂದಾಗಿ ಅವನಿಗೆ ಕೌಟುಂಬಿಕ ಸಾಮಾಜಿಕ ತೊಂದರೆಗಳು ಆಗ್ತವೆ. ನಮ್ಮ ಕರ್ಮವು ಎಷ್ಟು ಹೆಚ್ಚು ಪುಣ್ಯಕರವಾಗಿದೆ ಅಷ್ಟು ಉತ್ತಮ ಹಾಗೂ ಅನುಕೂಲಕರವಾದ ವಾತಾವರಣವು ಜೀವಾತ್ಮಕ್ಕೆ ದೊರೆಯುತ್ತದೆ. ಪಾಪಕರ್ಮಗಳಿಂದ ನಾವು ನಿರ್ಧನ ಹಾಗೂ ರೋಗಿಷ್ಠ ಕುಟುಂಬದಲ್ಲಿ ಜನ್ಮಕ್ಕೆ ಬರಬಹುದು. ಅಲ್ಲಿ ನಮಗೂ ಆ ಪಾಪಗಳಿಂದಾಗಿ ರೋಗ ತಗುಲುವುದು ಅಥವಾ ಜೀವನದಲ್ಲಿ ಅತ್ಯಂತ ಕಠಿಣ ಸಮಸ್ಯೆಗಳು ಕೂಡ ಬರಬಹುದು. ನಮ್ಮ ಭಾಗ್ಯದಲ್ಲಿರುವುದೇ ಸಿಗುತ್ತದೆ ಎಂದು ತಿಳಿದರೆ ಜೀವನವು ಅತ್ಯಂತ ಕಠಿಣವಾಗಬಹುದು. ನಮ್ಮ ಜೀವನವು ಸ್ವತಃ ಭಾಗ್ಯವನ್ನು ನಿರ್ಮಾಣ ಮಾಡುವಂಥದ್ದಾಗಿರಬೇಕು. ಹಣೆ ಬರದಲ್ಲಿರುವುದು ಸಿಗುವುದು ಎಂದು ಕಾಯಬಾರದು. ಅನೇಕ ಬಾರಿ ಜನರು ಈ ವಿಶ್ವಾಸದಿಂದ ಕರ್ಮ ಹಾಗೂ ಪ್ರಯತ್ನಗಳನ್ನು ಮಾಡುವುದಿಲ್ಲ. ಆಗ ಕೈಗೆ ಕೇವಲ ವೈಫಲ್ಯವೇ ಎದುರಾಗ್ತದೆ. ಭಾಗ್ಯವನ್ನು ನಂಬುವವರಿಗೆ ಕರ್ಮದಲ್ಲಿ ವಿಶ್ವಾಸವಿರಬೇಕು. ಭಾಗ್ಯದ ಬಾಗಿಲಿನ ಮಾರ್ಗವು ಕರ್ಮದಿಂದಲೇ ಸಿಗ್ತದೆ. ಯಾರು ಎಷ್ಟೇ ಭಾಗ್ಯಶಾಲಿಯಾಗಿದ್ದರೂ ಕರ್ಮದ ಅವಶ್ಯಕತೆಯು ಅವನಿಗೆ ಇದ್ದೇ ಇರುತ್ತದೆ. ಭಗವದ್ಗೀತೆಯಲ್ಲಿ ಹೀಗೆ ಬರೆದಿದ್ದಾರೆ, ಭಾಗ್ಯವನ್ನು ಬದಲಾಯಿಸಲು ಆಗೋದಿಲ್ಲ, ಆದರೆ ಕರ್ಮವನ್ನು ಬದಲಾಯಿಸ್ಬೋದು. ಕರ್ಮವನ್ನು ಬದಲಾಯಿಸುವುದರಿಂದ ಭಾಗ್ಯವೂ ಬದಲಾಗ್ತದೆ. ಆದುದರಿಂದ ಭಾಗ್ಯವು ಮನುಷ್ಯನ ಮುಷ್ಟಿಯಲ್ಲಿದೆ ಅಂತೇಳಿ ಹೇಳುತ್ತಾರೆ. ತಮ್ಮ ಕರ್ಮಗಳ ಕರ್ತೃ ಮನುಷ್ಯನೇ ಆಗಿದ್ದಾನೆ. ಕರ್ಮವೇ ಪರಿಸ್ಥಿತಿಗಳೊಂದಿಗೆ ಸೇರಿ ಭಾಗ್ಯವಾಗ್ತದೆ. ಅಂದರೆ ಭಾಗ್ಯದ ಕರ್ತೃ ಮನುಷ್ಯನೇ ಆಗಿದ್ದಾನೆ. ಸಾಮಾನ್ಯವಾಗಿ ವಿಷಯವನ್ನು ಪರಿಶೀಲನೆ ಮಾಡಬೇಕಾದ್ರೆ ಅಥವಾ ಬೇರೆ ಯಾವುದೋ ವಿಷಯವನ್ನು ನಾವು ಪರಿಶೀಲನೆ ಮಾಡಬೇಕಾದ್ರೆ ಅನೇಕ ತಪ್ಪುಗಳು ಮನುಷ್ಯನಿಂದ ಆಗ್ತದೆ. ಆದರೆ ಇಂಥ ಕಲಿಯುಗದಲ್ಲಿ ನಾವು ಯೋಗ್ಯ ಗುರುಗಳನ್ನು ಗುರುತಿಸಬೇಕಾದ್ರೆ ಏನು ಪ್ರಯತ್ನವನ್ನು ಮಾಡಬೇಕಾಗ್ತದೆ? ಇದರ ಬಗ್ಗೆ ದಯವಿಟ್ಟು ಮಾಹಿತಿ ಕೊಡಿ. ಗುರುಗಳು ಹುಡುಕುವುದರಿಂದ ಸಿಗೋದಿಲ್ಲ. ಯಾಕೆಂತೇಳಿದರೆ ಗುರುತತ್ವವು ಸೂಕ್ಷ್ಮವಾಗಿದೆ ಹಾಗೂ ಸಾಧಕರಿಗೆ ಕೇವಲ ಸ್ಥೂಲದ ಹಾಗೂ ಕೆಲವೊಮ್ಮೆ ಸೂಕ್ಷ್ಮದ ಅರಿವಾಗ್ತಾ ಇರ್ತದೆ. ಆಧ್ಯಾತ್ಮದಲ್ಲಿ ಶಿಷ್ಯನು ಗುರುಗಳನ್ನು ಧಾರಣೆ ಮಾಡುವುದು ಇರುವುದಿಲ್ಲ. ಬದಲಾಗಿ ಗುರುಗಳೇ ಶಿಷ್ಯನನ್ನು ಸ್ವೀಕರಿಸ್ತಾರೆ. ಅಂದರೆ ಅವರೇ ಶಿಷ್ಯನ ಆಯ್ಕೆಯನ್ನು ಮಾಡ್ತಾರೆ ಹಾಗೂ ಅವನನ್ನು ತಯಾರು ಕೂಡ ಅವರೇ ಮಾಡ್ತಾರೆ. ಯಾವಾಗ ಸಾಧಕನ ಆಧ್ಯಾತ್ಮಿಕ ಮಟ್ಟವು 55%ಕ್ಕಿಂತಲೂ ಹೆಚ್ಚಾಗ್ತದೆ ಆಗ ಸ್ವತಃ ಗುರುಗಳೇ ಅವನ ಬಳಿ ಬಂದು ಅವನನ್ನು ಶಿಷ್ಯನ ರೂಪದಲ್ಲಿ ಸ್ವೀಕಾರ ಮಾಡ್ತಾರೆ. ಯಾವುದೇ ಸಾಧಕನ ಮಟ್ಟವು 40%ರಷ್ಟಿದ್ದರೂ ಅವನಲ್ಲಿ ತೀವ್ರ ಮುಮುಕ್ಷತ್ವ ಇದ್ದರೆ ಅವನಿಗೂ ಗುರುಪ್ರಾಪ್ತಿ ಆಗ್ತದೆ. ಅಂದರೆ ಗುರುಗಳನ್ನು ಹುಡುಕಲು ಪ್ರಯತ್ನ ಮಾಡುವುದಕ್ಕಿಂತಲೂ ಶಿಷ್ಯನಾಗಲು ಯೋಗ್ಯ ಪ್ರಯತ್ನಗಳನ್ನು ಮಾಡುವುದು ಅವಶ್ಯಕವಾಗಿದೆ. ಇಲ್ಲಿ ನಾವು ಮಾಹಿತಿಯಲ್ಲಿ ಶೇಕಡಾವಾರು ಶಬ್ದಗಳನ್ನು ಬಳಸ್ತೇವೆ. ಆದರೆ ಆಧ್ಯಾತ್ಮಿಕ ಮಟ್ಟವು ಸತ್ವಗುಣದ ಪ್ರಮಾಣದ ಮೇಲೆ ಅವಲಂಬಿಸಿರುತ್ತದೆ. ಸಾಮಾನ್ಯ ವ್ಯಕ್ತಿಯ ಮಟ್ಟವು 20% ಇರ್ತದೆ. ಆದರೆ ಮೋಕ್ಷ ಪ್ರಾಪ್ತಿಯಾದ ವ್ಯಕ್ತಿಯ ಆಧ್ಯಾತ್ಮಿಕ ಮಟ್ಟವು 100% ಇರ್ತದೆ. ಇನ್ನೊಂದು, ತಾವು ಗುರುತಿಸುವ ಬಗ್ಗೆ ಕೇಳಿದ್ದೀರಿ. ಈ ವಿಷಯದಲ್ಲಿ ನಾವು ಗುರುಗಳನ್ನು ಪರೀಕ್ಷಿಸಿದ ನಂತರವೇ ಅವರ ಮೇಲೆ ಶ್ರದ್ಧೆ ನೀಡುತ್ತೇವೆ. ಅಂದರೆ ಅವರ ಪರೀಕ್ಷೆಯನ್ನು ಮಾಡಬೇಕಾಗ್ತದೆ. ಪರೀಕ್ಷಕನ ಅರ್ಹತೆಯು ಪರೀಕ್ಷಾರ್ಥಿಗಿಂತಲೂ ಹೆಚ್ಚಿರಬೇಕಾಗ್ತದೆ. ನೀವು ನಿಮ್ಮನ್ನು ಪರೀಕ್ಷಕನೆಂದು ತಿಳಿದರೆ ಪರೀಕ್ಷಾರ್ಥಿಯನ್ನು ಗುರುಗಳೆಂದು ಹೇಗೆ ಸ್ವೀಕರಿಸಬಲ್ಲಿರಿ? ನಾನು ಇಂತಹ ಗುರುಗಳ ಶಿಷ್ಯನಿದ್ದೇನೆ ಎಂದು ತಿಳಿಯಬಾರದು. ಗುರುಗಳೇ ಇವನು ನನ್ನ ಶಿಷ್ಯನಿದ್ದಾನಂತೇಳಿ ಹೇಳಬೇಕು. ಓರ್ವ ಯುವಕನು ಸ್ವತಃ ತನ್ನ ಮನಸ್ಸಿನಲ್ಲಿ ಓರ್ವ ಯುವತಿಯ ಬಗ್ಗೆ
ಅವಳು ನನ್ನ ಪ್ರೇಯಸಿ ಅಂತೇಳಿ ತಿಳಿದರೆ ಸಾಕಾಗೋದಿಲ್ಲ, ಅದರಿಂದ ಏನು ಲಾಭ ಆಗೋದಿಲ್ಲ. ಯುವತಿಯು ಅವನನ್ನು ಸ್ವೀಕರಿಸಬೇಕಾಗ್ತದೆ. ಹೀಗೆಯೇ ಗುರು ಶಿಷ್ಯನ ಸಂಬಂಧವು ಹೀಗೆ ಇರ್ತದೆ. ನಾಮಜಪದ ಬಗ್ಗೆ ಒಮ್ಮ ವೀಕ್ಷಕರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ನಾಮಜಪವನ್ನು ಮಾಡ್ತಾ ಮಾಡ್ತಾ ಪ್ರಾರಬ್ಧ ಕಡಿಮೆ ಆಗ್ತದೆ, ಈ ಪ್ರಕಾರ ನೀವು ಕಳೆದ ಸಂವಾದದಲ್ಲಿ ಹೇಳಿದ್ರಿ. ಆದರೆ ಒಂದು ಪ್ರಶ್ನೆ ಹೇಗೆ ಅಂತ ಹೇಳಿದರೆ, ಈಗ ನಾಮಜಪ ನಾವು ಮಾಡಿ ಪ್ರಾರಬ್ಧ ಕಡಿಮೆ ಆಗ್ತದೆ. ನಾವು ಹಿಂದೆ ಕೇಳಿದ್ದೇವೆ, ಅಂದರೆ ನಮ್ಮ ನಸೀಬು ಅಂದರೆ ಭಾಗ್ಯ ಯಾವತ್ತೂ ಕೂಡ ಬದಲಾವಣೆ ಆಗುವುದಿಲ್ಲ. ಹಾಗಾದರೆ ನಾಮಜಪದಿಂದ ಪ್ರಾರಬ್ಧ ಬದಲಾವಣೆ ಆಗ್ತದೆ ಅಂತಾದರೆ ಈ ಭಾಗ್ಯದ ಬಗ್ಗೆ ಹೇಗೆ, ಇದರ ಬಗ್ಗೆ ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ದಯವಿಟ್ಟು ತಿಳಿಸ್ಕೊಡಿ. ಇದರ ಬಗ್ಗೆ ಶ್ರೀಮದ್ ಭಾಗವತದ ಸ್ಕಂದ 6 ಅಧ್ಯಾಯ 2 ಶ್ಲೋಕ 18ರಲ್ಲಿ ನೀಡಲಾದ ವಿಷಯವು ಹೀಗಿದೆ. ಹೇಗೆ ಅಗ್ನಿಗೆ ಬೇಕೆಂದೇ ಹಾಕಿದ ಅಥವಾ ತಿಳಿಯದೆ ಬಿದ್ದ ಕಟ್ಟಿಗೆಯು ಸುಟ್ಟು ಹೋಗ್ತದೆಯೋ, ಹಾಗೆಯೇ ಪವಿತ್ರವಾದ ಈಶ್ವರನ ನಾಮವನ್ನು ವಿಚಾರಪೂರ್ವಕವಾಗಿ ಅಥವಾ ಸಹಜತೆಯಿಂದ ಜಪಿಸಿದರೂ ಆ ನಾಮರೂಪಿ ಅಗ್ನಿಯು ಮನುಷ್ಯನ ಸಮಸ್ತ ಕಷ್ಟಗಳನ್ನು ನಾಶಗೊಳಿಸ್ತದೆ. ಆದ್ದರಿಂದಲೇ ನಾಮಜಪದಿಂದ ಕಷ್ಟಗಳು ಅಥವಾ ಪ್ರಾರಬ್ಧವು ಅವಶ್ಯಕವಾಗಿ ನಷ್ಟವಾಗ್ತದೆ. ಆದರೆ ಇದರ ಶಾಸ್ತ್ರವೇನು? ನಮ್ಮ ಜೀವನದಲ್ಲಿ 65% ಪ್ರಾರಬ್ಧ ಮತ್ತು 35% ಕ್ರಿಯಾಮಾನವಿರ್ತದೆ. ಭಾಗ್ಯವನ್ನು ಬದಲಾಯಿಸುವುದು ಸಾಧ್ಯವಿಲ್ಲ. ಇದರಲ್ಲಿ ಗಮನಿಸಬೇಕಾದ ಅಂಶ ಅಂತೇಳಿದರೆ, ಪ್ರಾರಬ್ಧದಲ್ಲಿಯೂ ಮಂದ, ಮಧ್ಯಮ ಹಾಗೂ ತೀವ್ರ ಹೀಗೆ 3 ವಿಧಗಳಿವೆ. ಮಂದ ಪ್ರಾರಬ್ಧವು ನಾಮ ಸಾಧನೆಯಿಂದ ನಷ್ಟವಾಗ್ತದೆ. ಮಧ್ಯಮ ಹಾಗೂ ತೀವ್ರ ಪ್ರಾರಬ್ಧವು ಕೇವಲ ಗುರುಕೃಪೆಯಿಂದಲೇ ದೂರವಾಗ್ತದೆ. ಆದರೆ ನಾಮ ಸಾಧನೆಯು ಪ್ರಾರಬ್ಧವನ್ನು ಭೋಗಿಸಲು ಸಹಾಯ ಮಾಡುತ್ತದೆ. ಹೇಗೆ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಶರೀರಕ್ಕೆ ಅರವಲಿಕೆಯನ್ನು ಕೊಡ್ತಾರೆ, ಅಂದರೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವಾಗ ಅವರಿಗೇನೂ ತಿಳಿಯುವುದಿಲ್ಲ. ಹಾಗೆಯೇ ನಾಮ ಸಾಧನೆಯಿಂದ ದೊಡ್ಡ ದೊಡ್ಡ ಪ್ರಾರಬ್ಧಗಳನ್ನು ಕೂಡ ಭೋಗಿಸಲು ನಮಗೆ ಬಲ ಸಿಗ್ತದೆ. ಆದರೆ ಮನುಸ್ಮೃತಿಯಲ್ಲಿ ನಮಗೆ ಅರಿವಿಲ್ಲದೆ ಮಾಡಿದ ಪಾಪಗಳು ನಾಮ ಸಾಧನೆಯಿಂದ ನಾಶವಾಗುತ್ತವೆ. ಆದರೆ ಗೊತ್ತಿದ್ದು ಮಾಡಿದ ಪಾಪಗಳು ನಾಮ ಸಾಧನೆಯಿಂದ ನಷ್ಟವಾಗುವುದಿಲ್ಲ ಎಂದು ಹೇಳಲಾಗಿದೆ. ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ನಾವು ಸಂವಾದವನ್ನು ಮುಂದುವರಿಸೋಣ. ಸನಾತನ ಉತ್ಪಾದನೆ. ಸನಾತನದ ಸಾತ್ವಿಕ ಉತ್ಪಾದನೆಗಳಲ್ಲಿವೆ ಭಾವ ಜಾಗೃತಿಗೊಳಿಸುವ ದೇವತೆಗಳ ಸಾತ್ವಿಕ ಚಿತ್ರಗಳು. ಸಂತರ ಮಾರ್ಗದರ್ಶನಕ್ಕನುಸಾರವಾಗಿ ಮಾಡಿದ ದೇವತೆಯ ಮೂಲ ರೂಪಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಹೋಲುವ ಚಿತ್ರಗಳು. ಶಿವ, ದುರ್ಗಾ, ಶ್ರೀಲಕ್ಷ್ಮಿ, ಶ್ರೀ ಗಣಪತಿ, ಶ್ರೀರಾಮ, ಶ್ರೀಕೃಷ್ಣ, ಮಾರುತಿ ಮತ್ತು ದತ್ತ ಈ ದೇವತೆಗಳ ಚಿತ್ರಗಳು ವಿವಿಧ ಆಕಾರಗಳಲ್ಲಿ ಲಭ್ಯವಿವೆ. ದೇವತೆಗಳ ನಾಮಜಪದ ಚೈತನ್ಯದಾಯಕ ಪಟ್ಟಿಗಳು. ಸಾತ್ವಿಕ ಅಕ್ಷರ ಮತ್ತು ಅದರ ಸುತ್ತಲೂ ಆಯಾಯ ದೇವತೆಯ ತತ್ವಕ್ಕೆ ಅನುರೂಪವಾಗಿರುವಂತಹ ಅಂಚನ್ನು ಹೊಂದಿದ ಸನಾತನ ನಿರ್ಮಿತ ನಾಮಜಪ ಪಟ್ಟಿಗಳು. ವಾಸ್ತುಶುದ್ಧಿ ಮತ್ತು ವಾಹನ ಶುದ್ಧಿಗಾಗಿಯೂ ಉಪಯುಕ್ತವಾಗಿರುವಂತಹ ನಾಮಜಪ ಪಟ್ಟಿಗಳು. ಬಣ್ಣದ ಹಾಗೂ ಸ್ಟಿಕ್ಕರ್ ಸಹಿತ, ಅಲ್ಲದೆ ಸ್ಟಿಕ್ಕರ್ ರಹಿತ ಹೀಗೆ 2 ವಿಧಗಳಲ್ಲಿಯೂ ಲಭ್ಯ. ವಿವಿಧ ಭಾಷೆಗಳ 80ಕ್ಕೂ ಹೆಚ್ಚು ದೇವತೆಗಳ ನಾಮಜಪದ ಪಟ್ಟಿಗಳು ಲಭ್ಯ. ಸನಾತನ ನಿರ್ಮಿತ ದೇವತೆಗಳ ಸಾತ್ವಿಕ ಚಿತ್ರಗಳ ಪದಕಗಳು. ಶಕ್ತಿ, ಚೈತನ್ಯ, ಆನಂದ ಮತ್ತು ಶಾಂತಿಯ ಲಾಭ ದೊರಕಿಸಿಕೊಡುವ ದೇವತೆಗಳ ಸಾತ್ವಿಕ ಪದಕಗಳು. ಕೊರಳಿನಲ್ಲಿ ಹಾಕಿಕೊಳ್ಳುವ ಈ ಪದಕಗಳೆಂದರೆ ದೇವತೆಗಳ ಸಂರಕ್ಷಕ ಶಕ್ತಿಯ ಅನುಭೂತಿ. ಸನಾತನದ ಸಾತ್ವಿಕ ಉತ್ಪಾದನೆಗಳು ಮನೆಗೆ ಬರುತ್ತಲೇ ಲಭಿಸುವುದು ಚೈತನ್ಯ ಮತ್ತು ಹೆಚ್ಚುವುದು ಭಕ್ತಿಯ ಸಂಗ್ರಹ. ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು. ಆಚಾರ ಧರ್ಮ ಪಾಲನೆ, ಧಾರ್ಮಿಕ ಕೃತಿ,
ದೇವತೆಗಳ ಉಪಾಸನೆ, ಅಧ್ಯಾತ್ಮ, ಸಾಧನೆ, ಮಕ್ಕಳ ಪೋಷಣೆ, ರಾಷ್ಟ್ರ ರಕ್ಷಣೆ, ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು. ಅವಶ್ಯವಾಗಿ ಓದಿರಿ ಸನಾತನದ ಗ್ರಂಥಗಳು. ತಾವೂ ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ. ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ 9342599299. ಅಧ್ಯಾತ್ಮದಲ್ಲಿ ಮನೋಲಯ ಮಾಡುವಂಥದ್ದು ತುಂಬ ಮಹತ್ವಪೂರ್ಣ ಇದೆ. ನೀವು ಕಳೆದ ಸಂವಾದದಲ್ಲಿ ಹೇಳಿದ್ರಿ, ಅಂದರೆ ಮನಸ್ಸನ್ನು ನಾವು ನಿಯಂತ್ರಣ ಮಾಡೋದು ತುಂಬ ಕಠಿಣ, ಅದನ್ನು ನಾವು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ನಾವು ಮರ್ಕಟಕ್ಕೆ ಕೂಡ ಅದನ್ನು ಹೋಲಿಸಿದ್ದಾರೆ, ಅಂದರೆ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ವೀಕ್ಷಕರು ಪ್ರಶ್ನೆಯನ್ನು ಕೇಳಿದ್ದಾರೆ, ನಾವು ಹೇಗೆ ಮನಸ್ಸನ್ನು ಏಕಾಗ್ರಗೊಳಿಸಬೇಕು, ಯಾವ ಪ್ರಯತ್ನವನ್ನು ಮಾಡಿದರೆ ಮನಸ್ಸು ಏಕಾಗ್ರ ಆಗ್ಬೋದು? ದಯವಿಟ್ಟು ನಮ್ಮ ವೀಕ್ಷಕರಿಗೆ ಮಾರ್ಗದರ್ಶನ ಮಾಡಿ. ಹೇಗೆ ಸಿಹಿಯು ಸಕ್ಕರೆಯ ಗುಣಧರ್ಮವಾಗಿದೆಯೋ ಹಾಗೆಯೇ ಮನಸ್ಸಿನ ಗುಣಧರ್ಮವು ಸತತ ವಿಚಾರ ಮಾಡುವುದೇ ಆಗಿದೆ, ಅಥವಾ ವಿಚಾರದಿಂದ ಉತ್ಪನ್ನವಾದ ಯಾವುದೇ ಭಾವನೆಯಲ್ಲಿ ರಮಿಸುವುದಾಗಿದೆ. ನಾಮದಿಂದ ಆನಂದ ದೊರೆಯುತ್ತದೆ, ಆದರೂ ಮನಸ್ಸು ಇತರ ವಿಚಾರಗಳ ಕಡೆಗೆ ಏಕೆ ಹೋಗ್ತದೆ? ಮನಸ್ಸು ನಾಮಜಪದ ಮೇಲೆ ಯಾಕೆ ಏಕಾಗ್ರವಾಗುವುದಿಲ್ಲ? ಯಾಕೆಂತೇಳಿದರೆ, ನಾಮಜಪವನ್ನು ಆರಂಭಿಸಿದಾಗ ನಮ್ಮ ಜನ್ಮಾಂತರದ ಸಂಸ್ಕಾರಗಳಿಂದ ಮೊದಲಿಗೆ ಎಲ್ಲರಿಗೂ ಮನಸ್ಸಿನಲ್ಲಿ ಇತರ ವಿಚಾರಗಳು ಬರ್ತಾ ಇರ್ತವೆ. ಅನಂತರ ಅಭ್ಯಾಸದಿಂದ ಇತರ ವಿಚಾರಗಳು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗ್ತದೆ. ಇದರಲ್ಲಿ ಗಮನದಲ್ಲಿಡಬೇಕಾದ ವಿಷಯ ಅಂತೇಳಿದರೆ, ಮನಸ್ಸಿನ ಏಕಾಗ್ರತೆಯು ನಮ್ಮ ಗುರಿಯಾಗಿದೆ, ಆದರೆ ಅದು ಸಾಧನವಲ್ಲ. ಮನಸ್ಸಿನ ಏಕಾಗ್ರತೆಗಾಗಿ ನಾವು ಯಾವೆಲ್ಲ ಪ್ರಯತ್ನಗಳನ್ನು ಮಾಡಬಹುದು? ಜಪಮಾಲೆಯಿಂದ ನಾವು ಜಪವನ್ನು ಮಾಡಬಹುದು. ಜಪಮಾಲೆಯಿಂದ ಮನಸ್ಸು ಏಕಾಗ್ರವಾಗಲು ಸಹಾಯವಾಗುತ್ತದೆ. ನಾಮಜಪದ ಸಮಯದಲ್ಲಿ ಮನಸ್ಸು ಯಾವುದಾದ್ರೂ ಒಂದು ಕೆಲಸದ ವಿಷಯದಲ್ಲಿ ಅಥವಾ ಇತರ ಯಾವುದೇ ವಿಚಾರದ ಕಡೆಗೆ ಹೋಗ್ತಾ ಇದ್ದರೆ ಅದನ್ನು ನಂತರ ಪೂರ್ಣಗೊಳಿಸಲು ಕಾಗದದಲ್ಲಿ ಬರೆದಿಡಬೇಕು. ಇದರಿಂದ ಮನಸ್ಸಿನಲ್ಲಿ ಆ ವಿಚಾರಗಳು ಆಗಾಗ ಬರುವುದಿಲ್ಲ. ಮನಸ್ಸಿಗೆ ಹೀಗೆ ಸೂಚನೆಯನ್ನು ನೀಡಬಹುದು. ಯಾವಾಗ ನಾಮಜಪವನ್ನು ಮಾಡುವಾಗ ಮನಸ್ಸು ಅಲೆದಾಡುವುದು, ಆಗ ತಕ್ಷಣ ನನಗೆ ಅದರ ಅರಿವಾಗುವುದು ಮತ್ತು ನಾನು ಪುನಃ ಮನಸ್ಸನ್ನು ನಾಮಜಪದ ಮೇಲೆ ಏಕಾಗ್ರಗೊಳಿಸ್ತೇನೆ. ಅಥವಾ ರಾತ್ರಿ ಮಲಗುವಾಗ ಈ ಸೂಚನೆಯನ್ನು 15ರಿಂದ 20 ಬಾರಿ ಮನಸ್ಸಿನಲ್ಲಿ ಹೇಳಿ ಹೀಗೆ 4ರಿಂದ 6 ವಾರ ಮಾಡುವುದರಿಂದ ಮನಸ್ಸಿನ ಅಲೆದಾಡುವಿಕೆಯು ಕಡಿಮೆಯಾಗುತ್ತದೆ. ಹಾಗೆಯೇ ನಾವು ಯಾರ ಜಪ ಮಾಡುತ್ತೇವೆಯೋ ಅವರ ಚರಿತ್ರೆಯನ್ನು ಓದಿ, ಇದರಿಂದ ಅವರ ವಿಷಯದಲ್ಲಿ ಭಕ್ತಿಭಾವವು ನಿರ್ಮಾಣವಾಗಿ ಮನಸ್ಸಿನ ಅಲೆದಾಡುವಿಕೆಯು ಕಡಿಮೆಯಾಗ್ತದೆ. ನಾಮಜಪವು ಆರಂಭವಾಗುವ ಮೊದಲು ಅಥವಾ ಮಧ್ಯದಲ್ಲಿ ದೇವತೆಯ ಅಥವಾ ಗುರುಗಳ ಸ್ಮರಣೆ ಮಾಡಬಹುದು. ಇದರಿಂದ ಅವರ ಬಗ್ಗೆ ಭಕ್ತಿಭಾವ ಇರುವುದರಿಂದ ಮನಸ್ಸಿನ ಅಲೆದಾಡುವಿಕೆಯು ಕಡಿಮೆಯಾಗ್ತದೆ. ನಾಮಜಪವನ್ನು ಮಾಡೋದ್ರಿಂದ ನಮ್ಮ ಸ್ವಭಾವದೋಷಗಳು ದೂರವಾಗ್ತದೋ, ಅಥವಾ ನಾವು ಸ್ವಭಾವದೋಷಗಳನ್ನು ದೂರ ಮಾಡಿದರೆ ನಾಮಜಪ ಸರಿಯಾಗಿ ಆಗ್ತದೋ? ಇದರ ಬಗ್ಗೆ ತಾವೇನು ಹೇಳಲಿಕ್ಕೆ ಬಯಸ್ತೀರಿ? ಮನುಷ್ಯನ ಪ್ರಕೃತಿಯು ಸತ್ವ, ರಜ, ತಮ ಹೀಗೆ ತ್ರಿಗುಣಾತ್ಮಕವಾಗಿರುತ್ತದೆ. ನಾಮಜಪದಲ್ಲಿ ಭಗವಂತನ ನಾಮದ ಸಾತ್ವಿಕ ಶಕ್ತಿ ಇರ್ತದೆ. ನಾಮಜಪವನ್ನು ಮಾಡೋದರಿಂದ ದೇಹದಲ್ಲಿ ಸಾತ್ವಿಕತೆ ಹೆಚ್ಚಾಗೋದರಿಂದ ವೃತ್ತಿಯಲ್ಲಿ ಬದಲಾವಣೆ ಆಗ್ತದೆ. ಆದರೆ ತ್ರಿಗುಣಾತ್ಮಕ ಪ್ರಕೃತಿ ಅಥವಾ ಜನ್ಮಗಳ ಸಂಸ್ಕಾರಗಳಿಂದಾಗಿ ಚಿತ್ತದ ಮೇಲೆ ದೃಢವಾಗಿ ಅಂಕಿತವಾಗಿರುವ ಸ್ವಭಾವ ದೋಷಗಳು ಪೂರ್ಣ ರೀತಿಯಲ್ಲಿ ದೂರವಾಗುವುದಿಲ್ಲ. ಇದರ ಉದಾಹರಣೆ ಅಂದರೆ, ರಾವಣಾದಿ ಅಸುರರು ಕಠೋರ ತಪಸ್ಸು ಮಾಡಿದರೂ ಅವರು ತಮ್ಮ ಪ್ರವೃತ್ತಿಯನ್ನು ಬದಲಾಯಿಸಲಿಲ್ಲ. ಇದರಿಂದಾಗಿ
ದೇವತೆಗಳಿಂದ ವರ ಪಡೆದಿದ್ದರೂ ಅವರು ಜನರಿಗೆ ಕಷ್ಟ ಕೊಡುವುದನ್ನು ಬಿಡಲಿಲ್ಲ. ಇದರಿಂದ ಸ್ವಭಾವ ದೋಷವು ಸಾಧನೆಗಾಗಿ ಬಾಧಕವಿದೆ ಎಂಬುದನ್ನು ತಿಳ್ಕೊಳ್ಬೋದು. ನಾವು ನಾಮಜಪದಿಂದ ಪಡೆದಿರುವ ಚೈತನ್ಯವನ್ನು ಸ್ವಭಾವ ದೋಷದಿಂದ ಕಳೆದುಕೊಳ್ಳುತ್ತೇವೆ. ಆದುದರಿಂದ ನಾಮಜಪದ ಶಕ್ತಿಯು ನಮ್ಮ ಆಧ್ಯಾತ್ಮಿಕ ಉನ್ನತಿಗಾಗಿ ದೊರೆಯಲಿ ಎಂದು ಸ್ವಭಾವದೋಷ ನಿರ್ಮೂಲನೆ, ಅಹಂ ನಿರ್ಮೂಲನೆ ಅಂದರೆ ನಮ್ಮ ಕೆಟ್ಟ ಸಂಸ್ಕಾರಗಳ ನಿರ್ಮೂಲನೆಗಾಗಿ ಪ್ರಯತ್ನವನ್ನು ಮಾಡುವುದು ಅವಶ್ಯಕವಾಗಿದೆ. ಕೆಟ್ಟ ಗುಣಗಳು ದೂರವಾಗುವುದರಿಂದ ನಾಮಜಪವು ಉತ್ತಮವಾಗಿ ಆಗ್ತದೆ. ಆದುದರಿಂದ ಅಧ್ಯಾತ್ಮದಲ್ಲಿ ನಾಮಜಪಕ್ಕಿಂತಲೂ ಸ್ವಭಾವದೋಷ ಮತ್ತು ಅಹಂ ನಿರ್ಮೂಲನೆಗೆ ಹೆಚ್ಚು ಮಹತ್ವ ಇದೆ. ಇದರ ನಿರ್ಮೂಲನೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಸನಾತನ ಸಂಸ್ಥೆಯು ಉಚಿತವಾಗಿ ಕಲಿಸಿಕೊಡುತ್ತದೆ. ತಾವೆಲ್ಲರೂ ಇದರ ಲಾಭವನ್ನು ಪಡೆಯಬಹುದು. ಸ್ವಭಾವದೋಷ ಮತ್ತು ಅಹಂ ನಿರ್ಮೂಲನೆಗೆ ಸಂಬಂಧಪಟ್ಟಂಥ ಅನೇಕ ಗ್ರಂಥಗಳನ್ನು ಸನಾತನ ಸಂಸ್ಥೆ ಮುದ್ರಣ ಮಾಡಿದೆ. ತಾವೆಲ್ಲರೂ ಅವಶ್ಯಕವಾಗಿ ಅದನ್ನು ಓದಿರಿ. ಒಬ್ಬರು ವೀಕ್ಷಕರು ಈ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ನಾಮಜಪವನ್ನು ಮಾಡೋದ್ರಿಂದ ಕೇಳಲಿಕ್ಕೆ ಇಷ್ಟ ಆಗ್ತದೆ, ನಾನೇನು ಮಾಡಬೇಕು? ದಯವಿಟ್ಟು ಉತ್ತರ ಕೊಡಿ. ನಾಮಜಪವನ್ನು ಕೇಳುವುದು ಸಾಧನೆಯ ಮೊದಲನೇ ಹಂತ, ಅಂದರೆ ಶ್ರವಣ ಭಕ್ತಿಗೆ ಸಂಬಂಧಿಸಿದೆ. ಟಿ ವಿಯ ಮೇಲೆ ಯೋಗ ಸಾಧನೆಯ ವಿಷಯದಲ್ಲಿ ನೋಡೋದ್ರಿಂದ ನಮಗೆ ಆರೋಗ್ಯದಲ್ಲಿ ಯಾವುದೇ ಲಾಭವಾಗುವುದಿಲ್ಲ. ಅದಕ್ಕಾಗಿ ಆಸನ ಪ್ರಾಣಾಯಾಮಗಳನ್ನು ಸ್ವತಃ ಮಾಡಬೇಕಾಗ್ತದೆ. ಹಾಗೆಯೇ ನಾಮಜಪವನ್ನು ಸ್ವತಃ ಮಾಡೋದರಿಂದ ನಮ್ಮ ಶರೀರದೊಂದಿಗೆ ಮನಸ್ಸು ಶುದ್ಧವಾಗ್ತದೆ. ನಾಮಜಪವನ್ನು ಸ್ವತಃ ಮಾಡೋದರಿಂದ ಮನಸ್ಸಿನ ಏಕಾಗ್ರತೆಯು ಹೆಚ್ಚಾಗ್ತದೆ. ಆರಂಭದಲ್ಲಿ ನಾಮಜಪವನ್ನು ಕೇಳುವಾಗ ನಿಧಾನವಾಗಿ ಅದರ ಲಯದೊಂದಿಗೆ ಸ್ವತಃ ನಾಮಜಪವನ್ನು ಮಾಡಿದರೆ ನಾಮಜಪ ಮಾಡುವ ಅಭ್ಯಾಸ ನಿರ್ಮಾಣ ಆಗ್ತದೆ. ಮುಂದಿನ ಸ್ಥಿತಿಯಲ್ಲಿ ಶ್ವಾಸದೊಂದಿಗೆ ನಾಮಜಪವನ್ನು ಜೋಡಿಸುವುದರಿಂದ ಜಪ ಅಂದರೆ ಶ್ವಾಸದೊಂದಿಗೆ ಅದು ತನ್ನಿಂದ ತಾನೇ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಇದರಿಂದ ನಮ್ಮ ಮನಸ್ಸಿನಲ್ಲಿ ಇತರ ಯಾವುದೇ ವಿಚಾರಗಳು ಬರುವುದಿಲ್ಲ ಹಾಗೂ ಆನಂದದ ಅನುಭೂತಿಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಮಂತ್ರಶಕ್ತಿಯ ಬಗ್ಗೆ ನೀವು ಕಳೆದ ಹಲವಾರು ಸಂವಾದದಲ್ಲಿ ನನಗೆ ಉತ್ತರವನ್ನು ಕೊಟ್ಟಿದ್ದೀರಿ. ಒಬ್ಬರು ವೀಕ್ಷಕರು ಪ್ರಶ್ನೆಯನ್ನು ಕೇಳಿದ್ದಾರೆ, ಈ ಮಂತ್ರ ಶಕ್ತಿ ಅದು ಕಡಿಮೆ ಇರ್ತದಾ ಅಥವಾ ಹೇಗಿರ್ತದೆ? ಇದರ ಬಗ್ಗೆ ದಯವಿಟ್ಟು ವಿಶ್ಲೇಷಣೆ ಮಾಡಿ. ಮಂತ್ರ ಈ ಶಬ್ದದಲ್ಲಿರುವ ಮನ್ನ ತಾತ್ಪರ್ಯವು ಮನ ಹಾಗೂ ಮನನದೊಂದಿಗೆ ಇದೆ. ಹಾಗೂ ತ್ರಾದ ತಾತ್ಪರ್ಯ ಶಕ್ತಿ ಅಥವಾ ರಕ್ಷೆ ಎಂದು ಇದೆ. ಪ್ರತಿಯೊಂದು ಮಂತ್ರದ ರಕ್ಷೆಗಾಗಿ ಮಂತ್ರದ ದೇವತೆ, ಛಂದ, ಶಕ್ತಿ ಹಾಗೂ ಕೀಲಕವಿರುತ್ತದೆ. ರಾಮರಕ್ಷಾ ಸ್ತೋತ್ರವಾಗಿದ್ದರೂ ಅದನ್ನು ಮಂತ್ರವೆಂದು ತಿಳಿಯಲಾಗ್ತದೆ. ರಾಮರಕ್ಷಾ ಸ್ತೋತ್ರದ ದೇವತೆ, ಛಂದ, ಶಕ್ತಿ ಹಾಗೂ ಕೀಲಕ ಹೀಗಿದೆ. ಶ್ರೀ ಸೀತಾರಾಮಚಂದ್ರೋ ದೇವತ ಅಂದರೆ ಶ್ರೀ ಸೀತೆಯೊಂದಿಗೆ ಶ್ರೀರಾಮಚಂದ್ರರು ಈ ಮಂತ್ರದ ದೇವತೆಯಾಗಿದ್ದಾರೆ. ಅನುಷ್ಠುಪ್ ಛಂದಃ ಅಂದರೆ ಈ ಮಂತ್ರದ ರಚನೆಯು ಅನುಷ್ಠುಪ್ ಛಂದದಲ್ಲಿ ಆಗಿದೆ. ಸೀತಾ ಶಕ್ತಿ ಅಂದರೆ ಶ್ರೀ ಸೀತೆಯು ಈ ಮಂತ್ರದ ಶಕ್ತಿಯಾಗಿದ್ದಾಳೆ. ಶ್ರೀಮದ್ ಹನುಮಾನ್ ಕೀಲಕಂ ಅಂದರೆ ಹನುಮಂತನು ಈ ಸ್ತೋತ್ರದ ಶಕ್ತಿ ರಕ್ಷಕನಾಗಿದ್ದಾನೆ. ಮಂತ್ರದ ಉಚ್ಚಾರವು ಶುದ್ಧ ಹಾಗೂ ಶ್ರದ್ಧಾಪೂರ್ವಕವಾಗಿ ಮಾಡುವುದು ಅವಶ್ಯಕವಾಗಿದೆ. ಮನನವು ಮಂತ್ರದ ಮೂಲಭಾವವಾಗಿರುತ್ತದೆ. ಆದುದರಿಂದಲೇ ಮಂತ್ರಗಳ ಜಪದ ಯೋಗ್ಯ ಪದ್ಧತಿಯನ್ನು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ಶಾಸ್ತ್ರಗಳ ಅನುಸಾರ ಫಲಪ್ರಾಪ್ತಿಗಾಗಿ ಮಂತ್ರಗಳ ಜಪವನ್ನು ನಿಯಮಿತವಾಗಿ ಶುದ್ಧ ಉಚ್ಚಾರಗಳೊಂದಿಗೆ ಹಾಗೂ ಅನುಶಾಸನದೊಂದಿಗೆ ಮಾಡಬೇಕು. ಶ್ರದ್ಧೆಯ ಹೊರತು ಮಂತ್ರಗಳಿಂದ ಫಲಸಿದ್ಧಿಯಾಗುವುದಿಲ್ಲ. ಆದುದರಿಂದಲೇ ಮಂತ್ರ ಜಪವನ್ನು ಸಂಪೂರ್ಣ ಶ್ರದ್ಧೆ ಹಾಗೂ ನಂಬಿಕೆಯೊಂದಿಗೆ ಮಾಡಬೇಕು. ಮಂತ್ರ ಜಪವನ್ನು ಮಾಡುವವರಿಗೆ ಯಮ ನಿಯಮಗಳ ಪಾಲನೆ ಮಾಡುವುದು ಹಾಗೂ ಮನಸ್ಸಿನ ಸಂಯಮ ಇಡುವುದು ಅವಶ್ಯಕವಾಗಿದೆ. ಮಂತ್ರ ಜಪದ ಉದ್ದೇಶವನ್ನು ಸ್ವಾರ್ಥದ ಕಾಮನೆಗಳ ಪೂರ್ತಿಗಾಗಿ ಮಾಡಿದರೆ ಅವುಗಳ ಪ್ರಭಾವ ಇರುವುದಿಲ್ಲ. ಮಂತ್ರ ಜಪವನ್ನು ನಿಸ್ವಾರ್ಥ ಭಾವದಿಂದ ಸಮಾಜದ ಹಿತಕ್ಕಾಗಿ ಮಾಡಿದರೆ ಅದರಲ್ಲಿನ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗ್ತದೆ.
ಗುರುಮಂತ್ರದೊಂದಿಗೆ ಅದನ್ನು ಕೊಡುವ ಗುರುಗಳ ಸಂಕಲ್ಪ ಹಾಗೂ ಅವರ ಆಧ್ಯಾತ್ಮಿಕ ಮಟ್ಟವು ಮಹತ್ವದಾಗಿದೆ. ಶಿಷ್ಯನು ಗುರುಗಳಿಗೆ ಅಪೇಕ್ಷಿತವಾದ ಕಾರ್ಯಗಳನ್ನು ನಿಯಮಿತವಾಗಿ ಮಾಡುತ್ತಿದ್ದರೆ ಗುರುಮಂತ್ರದಿಂದ ಅವನ ಜೀವನದ ಕಲ್ಯಾಣವಾಗುತ್ತದೆ. ನಾವು ಪುರಾಣಗಳಲ್ಲಿ ನಾವು ಕೇಳಿದ್ದೇವೆ, ಅಂದರೆ ಮಂತ್ರಶಕ್ತಿಯನ್ನು ಗುಪ್ತವಾಗಿಡಬೇಕು ಅಂತೇಳಿ. ಹಾಗೆಯೇ ಪುರಾಣದಲ್ಲಿ ಒಂದು ಪ್ರಸಂಗದಲ್ಲಿ ಹೀಗೂ ಇದೆ, ಶುಕ್ರಾಚಾರ್ಯರು ಸಂಜೀವಿನಿ ಮಂತ್ರವನ್ನು ಗುಪ್ತವಾಗಿಟ್ಟಿದ್ರು. ಹಿಂದಿನ ಕಾರಣ ಏನು? ಇದರ ಬಗ್ಗೆ ಮಾರ್ಗದರ್ಶನ ಮಾಡಿ. ಶುಕ್ರಾಚಾರ್ಯರಂತ ಅಸುರರ ಗುರುಗಳಿದ್ದರು. ಅವರ ಸಂಬಂಧಿತ ಒಂದು ಕಥೆಯನ್ನು ನೋಡೋಣ. ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಪರಸ್ಪರ ಯುದ್ಧ ಆಗ್ತಾಯಿತ್ತು. ಅದರಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದರು. ಶುಕ್ರಾಚಾರ್ಯರಿಗೆ ಸಂಜೀವಿನಿ ವಿದ್ಯೆ ಗೊತ್ತಿತ್ತು. ಸಂಜೀವಿನಿ ವಿದ್ಯೆ ಅಂತೇಳಿದರೆ ಸತ್ತವರನ್ನು ಬದುಕಿಸುವಂಥದ್ದು. ಅಸುರರು ಯುದ್ಧದಲ್ಲಿ ಸಾಯ್ತಾ ಇದ್ದರು, ಆದರೆ ಅವರನ್ನು ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯಿಂದ ಬದುಕಿಸ್ತಾ ಇದ್ದರು. ಅದರಿಂದಾಗಿ ಅಸುರರ ಬಲ ಹೆಚ್ಚಾಗ್ತಿತ್ತು. ಅದೇ ರೀತಿ ದೇವತೆಗಳ ಬಲ ಕಮ್ಮಿ ಆಗ್ತಿತ್ತು, ಕ್ಷೀಣ ಆಗ್ತಾ ಹೋಗ್ತಿತ್ತು. ದೇವತೆಗಳಿಗೆ ವಿಚಾರ ಬರ್ತಾಯಿತ್ತು, ಆ ಸಂಜೀವಿನಿ ವಿದ್ಯೆಯನ್ನು ನಾವು ಕೂಡ ಕಲಿತುಕೊಳ್ಬೇಕು ಅಂತೇಳಿ. ಆದರೆ ಅದು ಅಷ್ಟು ಸುಲಭ ಇರಲಿಲ್ಲ. ಅವರ ಗುರುಗಳಾದ ಬೃಹಸ್ಪತಿ, ಅಂದರೆ ದೇವತೆಗಳ ಗುರುಗಳು, ಅವರ ಹತ್ರ ಹೋಗಿ ಇದ್ರ ಬಗ್ಗೆ ಅವರು ಮಾತುಕತೆ ನಡೆಸ್ತಾರೆ. ಮತ್ತು ಎಲ್ಲರೂ ಸೇರಿ ಒಂದು ಉಪಾಯ ಮಾಡ್ತಾರೆ. ಬೃಹಸ್ಪತಿ ಅವರ ಮಗ ಕಚ ಅಂತ ಇರ್ತಾನೆ, ಅವನನ್ನು ಶುಕ್ರಾಚಾರ್ಯರ ಬಳಿಗೆ ಕಳಿಸ್ಕೊಡೋದಂತೇಳಿ. ಅದರ ಉದ್ದೇಶ ಏನಿತ್ತು? ಅಸುರರ ಬಳಿ ಕಳಿಸ್ಕೊಡೋದು. ಅವನಲ್ಲಿ ತುಂಬ ಸೇವಾಭಾವ ಇತ್ತು, ಭಕ್ತಿಭಾವ ಇತ್ತು, ಗುರುಭಕ್ತಿ ಇತ್ತು, ಶ್ರದ್ಧೆ ಇತ್ತು. ಇದರಿಂದಾಗಿ ಅವನು ಶುಕ್ರಾಚಾರ್ಯರ ಮನಸ್ಸನ್ನು ಗೆಲ್ಬೋದು ಮತ್ತು ಸಂಜೀವಿನಿ ವಿದ್ಯೆಯನ್ನು ಕಲಿತುಕೊಂಡು ಬರ್ಬೋದು. ಅದರಿಂದ ಮುಂದೆ ದೇವತೆಗಳಿಗೆ ಲಾಭ ಆಗ್ಬೋದು ಅಂತೇಳಿ ವಿಚಾರ ಮಾಡಿದರು. ಬೃಹಸ್ಪತಿ ಅವರ ಮಗ ಕಚ, ಅವನು ತುಂಬ ಗುಣಗಳ ಶ್ರೇಷ್ಠನಾಗಿದ್ದ, ಯೌವನ ಮತ್ತು ನೋಡಲಿಕ್ಕೂ ತುಂಬ ರೂಪವಂತ ಇದ್ದವನು, ಚಂದ ಇದ್ದ. ಅವನಲ್ಲಿ ಗುರುಭಕ್ತಿ ಮತ್ತು ಸಮರ್ಪಣ ಭಾವವು ತುಂಬ ಇತ್ತು. ಶುಕ್ರಾಚಾರ್ಯ ರೂಪವತಿಯಾದ ಮಗಳು ಕಚನಿಗೆ ನೋಡ್ತಾಳೆ. ಅವನ ರೂಪವನ್ನು ನೋಡಿ ಅವಳಿಗೆ ಮೋಹಿತಳಾಗಿ ಅವನನ್ನು ಮದುವೆ ಆಗಬೇಕು ಎಂಬ ವಿಚಾರ ಮಾಡ್ತಾಳೆ. ಆದರೆ ಕಚನನ್ನು ಅಸುರರು ನೋಡ್ತಾರೆ. ನೋಡಿದ ತಕ್ಷಣ ಅವನಿಲ್ಲಿಗೆ ಅಧ್ಯಯನಕ್ಕೆ ಬಂದಿದ್ದಾನೆ. ಈಗ ಅವರ ಗುರುಗಳಾದ ಶುಕ್ರಾಚಾರ್ಯರಿಂದ ಸಂಜೀವಿನಿ ವಿದ್ಯೆಯನ್ನು ಕಲಿತು ಹೋದರೆ ನಮಗೆ ಮತ್ತೆ ದೇವತೆಗಳನ್ನು ಸೋಲಿಸಲಿಕ್ಕೆ ಆಗಲಿಕ್ಕಿಲ್ಲ, ನಮಗೆ ವಿಜಯ ಸಿಗಲಿಕ್ಕಿಲ್ಲ ಅಂಥೇಳಿ ಅವರು ತಿಳ್ಕೊಂಡು ಅವನನ್ನು ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡಿದ್ದು ಗುರುಗಳಿಗೆ ಗೊತ್ತಾದ ನಂತರ ಆ ಕಚನಿಗೆ ಗುರುಗಳು ಪುನಃ ಜೀವಂತ ಮಾಡ್ತಾರೆ. ಇನ್ನೊಂದು ದಿನ ಹೀಗೆ ಕಚನಿಗೆ ಬಿಟ್ಟರೆ ಆಗೋದಿಲ್ಲ ಅಂತೇಳಿ ತಿಳ್ಕೊಂಡು ಅಸುರರು ಅಡಗಿ ಅವನನ್ನು ಹೇಗಾದರೂ ಮಾಡಿ ಕೊಲ್ಲಬೇಕು ಅಂತೇಳಿ ಒಂದು ಕಡೆಗೆ ತೆಕ್ಕೊಂಡು ಹೋಗಿ ಕೊಲ್ತಾರೆ. ಕೊಂದು ಅವನ ಅವಶೇಷವನ್ನು ಅರೆದು ನೀರಿನಲ್ಲಿ ಗುರುಗಳಿಗೆ ಕುಡಿಸ್ತಾರೆ. ಅವರ ವಿಚಾರ ಹೀಗಿತ್ತು, ಹೊರಗೆ ಎಲ್ಲಿಯಾದರೂ ಕೊಂದರೆ ಅವನನ್ನು ಗುರುಗಳು ಬದುಕಿಸ್ತಾರೆ. ಈಗ ಅವರ ಒಳಗೇ ಅವನನ್ನು ಹಾಕಬೇಕು ಅಂತೇಳಿ ತಿಳ್ಕೊಂಡು ನೀರಿನ ಮೂಲಕ ಕೊಡ್ತಾರೆ. ಇದು ಗುರುಗಳಿಗೆ ಗೊತ್ತಾಗ್ತದೆ. ಗುರುಗಳು ಅವನನ್ನು ಜೀವಂತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಅವರಿಗೆ ತಿಳಿತದೆ ಅವರ ಹೊಟ್ಟೆಯೊಳಗೇನಿದ್ದಾನೆ ಅಂತೇಳಿ. ಈಗ ಅವನನ್ನು ಜೀವಂತ ಮಾಡಿ ಹೊರಗೆ ತೆಗಿಬೇಕಾದ್ರೆ ಅವನಿಗೀಗ ಸಂಜೀವಿನಿ ಆ ಮಂತ್ರವನ್ನು ಹೇಳಿಕೊಡಬೇಕಾಗ್ತದೆ. ಒಂದು ವೇಳೆ ಅವನು ಹೊರಗೆ ಬರಬೇಕಾದ್ರೆ ಶುಕ್ರಾಚಾರ್ಯರ ಹೊಟ್ಟೆಯನ್ನು ಸೀಳಿ ಹೊರಗೆ ಬರಬೇಕಾಗ್ತದೆ. ಆಗ ಶುಕ್ರಾಚಾರ್ಯರೇ ಸಾಯ್ತಾರೆ. ಇದನ್ನು ತಿಳ್ಕೊಂಡು ಶುಕ್ರಾಚಾರ್ಯ ಅವನಿಗೆ ಆ ವಿದ್ಯೆಯನ್ನು ಹೇಳಿಕೊಡ್ತಾರೆ. ಮತ್ತು ಆ ವಿದ್ಯೆಯನ್ನು ಕಲಿತವನು ಅವರ ಹೊಟ್ಟೆಯನ್ನು ಸೀಳಿ ಹೊರಗೆ ಬರ್ತಾನೆ. ಮತ್ತು ಆ ವಿದ್ಯೆ ಎಷ್ಟು ಒಳ್ಳೆ ರೀತಿಯಲ್ಲಿ ಕಲಿತಿದ್ದಾನೆ ಅಂತೇಳಿ ಅವನಿಗೆ ಎಲ್ಲವೂ ಆ ವಿದ್ಯೆಯಲ್ಲಿ ಬರ್ತದೆ. ಹೊರಗೆ ಬಂದ ತಕ್ಷಣ ಅವನು ಶುಕ್ರಾಚಾರ್ಯರನ್ನು ಜೀವಂತ ಮಾಡ್ತಾನೆ. ಆ ಸಮಯದಲ್ಲಿ ಅವರ ಮಗಳು ಹೇಳ್ತಾಳೆ, ನೀನು ನನ್ನನ್ನು ಮದುವೆ ಆಗಬೇಕು ಅಂತೇಳಿ ಹೇಳ್ತಾಳೆ. ಆಗ ಕಚ ಹೇಳ್ತಾನೆ, ನಾನು ನಿನ್ನ ಸಹೋದರನಾಗ್ತೇನೆ. ಯಾಕಂತೇಳಿದರೆ ಶುಕ್ರಾಚಾರ್ಯರ ಹೊಟ್ಟೆಯಿಂದ ನಾನು ಬಂದಿದ್ದೇನೆ, ಅದರಿಂದ ಮದುವೆ ಆಗಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ.
ಆಗ ಅವಳಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಹೇಳ್ತಾಳೆ, ನೀನು ಏನು ಸಂಜೀವನಿ ವಿದ್ಯೆ ಕಲ್ತಿದ್ದಿ, ಅದು ನಿನಗೆ ಉಪಯೋಗ ಬರಬಾರದು ಅಂತೇಳಿ ಶಾಪ ಕೊಡ್ತಾಳೆ. ಆಗ ಅವನು ಹೇಳ್ತಾನೆ, ನನಗೆ ಉಪಯೋಗ ಬರದಿದ್ದರೂ ತೊಂದರೆ ಇಲ್ಲ, ನಾನು ಯಾರಿಗೆ ಹೇಳಿಕೊಡ್ತಾನೆ ಅವರಿಗೆ ಉಪಯೋಗ ಬರಲಿ ಅಂಥೇಳಿ ಅವನು ಹೇಳ್ತಾನೆ. ಅವನು ದೇವತೆಗಳಿಗೆಲ್ಲ ಅದನ್ನು ಪ್ರಸಾರ ಮಾಡ್ತಾನೆ. ಈ ಘಟನೆಯಿಂದ ತಮ್ಮ ಮಂತ್ರವನ್ನು ಬೇರೆ ಯಾರು ಪಡೆದುಕೊಳ್ಳಬಾರದೆಂದು ಮಂತ್ರವನ್ನು ಗುಪ್ತವಾಗಿಡಬೇಕು ಎಂದು ಹೇಳುವ ರೂಢಿಯು ಆರಂಭವಾಗಿರಬಹುದು. ಆದರೆ ಇಂದಿನ ಯುಗದಲ್ಲಿ ನಾವು ಮಾಡುವ ಗುರುಮಂತ್ರ ಅಥವಾ ಭಗವಂತನ ನಾಮಜಪವನ್ನು ಮಾಡೋದರಿಂದ ಯಾರದ್ದೇ ಹಾನಿಯಾಗೋದಿಲ್ಲ. ಆದುದರಿಂದ ಅದನ್ನು ಇತರರಿಂದ ಅಡಗಿಸಿಡುವ ಅವಶ್ಯಕತೆ ಇಲ್ಲ. ನಮ್ಮ ಶಾಸ್ತ್ರಗಳಲ್ಲಿ ಶುಕ್ರಾಚಾರ್ಯರಿಗೆ ಇನ್ನೊಂದು ಹೆಸರಿದೆ. ಅವರಿಗೆ ಮಹಾನ್ ದಾರ್ಶನಿಕ, ರಾಜಶಾಸ್ತ್ರದ ಪ್ರವರ್ತಕ ಹಾಗೂ ನೀತಿಶಾಸ್ತ್ರದ ವ್ಯಾಖ್ಯಾನಕಾರರೆಂದು ತಿಳಿಯಲಾಗುತ್ತದೆ. ಶುಕ್ರ ಅಥವಾ ಶುಕ್ರಾಚಾರ್ಯರು ಶುಕ್ರ ನೀತಿ ಸಾರ ಎಂಬ ಗ್ರಂಥದ ರಚನೆಯನ್ನು ಮಾಡಿದ್ದಾರೆ. ಈ ಶುಕ್ರ ನೀತಿಯಲ್ಲಿ ಶುಕ್ರಾಚಾರ್ಯರು 9 ವಿಚಾರಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಅಡಗಿಸಿಡಬೇಕೆಂದು ಹೇಳಿದ್ದಾರೆ. ಮನುಷ್ಯನು ತನಗೆ ಸಂಬಂಧಿಸಿದ ಈ 9 ವಿಷಯಗಳನ್ನು ಯಾರಿಗಾದರೂ ಹೇಳಿದರೆ ಅದು ಅವನಿಗೆ ಹಾನಿಕಾರಕವಾಗಬಹುದು ಅಂತ ಅದರಲ್ಲಿ ಉಲ್ಲೇಖ ಇದೆ. ಅದನ್ನೀಗ ನೋಡೋಣ. ಆಯುರ್ವಿತ್ತಂ ಗೃಹಛಿದ್ರಂ ಮಂತ್ರಮೈಥುನ ಭೇಷಜಂ ದಾನ ಮಾನಾಪಮಾನಂ ಚ ನೈವೇತಾನಿ ಸುಗೋಪಯೇತು. ಇದರಲ್ಲಿ 1ನೇದು ಮಾನ, 2ನೇದು ಅಪಮಾನ, 3ನೇದು ಮಂತ್ರ, 4ನೇದು ಧನ, 5ನೇದು ವಯಸ್ಸು, 6ನೇದು ಗೃಹ, 7ನೇದು ಔಷಧಿ, 8ನೇದು ಮೈಥುನ, 9ನೇದು ದಾನ. ಈ ರೀತಿ ಉಲ್ಲೇಖ ಮಾಡಲಾಗ್ತದೆ. ಇಲ್ಲಿ ಬಂದಿರುವ 9 ವಿಷಯಗಳ ಉಲ್ಲೇಖವು ಜೀವನದಲ್ಲಿ ಯಾವ ವಿಷಯಗಳನ್ನು ಗುಪ್ತವಾಗಿಡಬೇಕು ಎಂಬ ನೀತಿ ಸಾರ ಹೇಳಲಾಗಿದೆ. ಆದರೆ ಈ ನಿಯಮವು ಗುರುಮಂತ್ರ ಹಾಗೂ ನಾಮಜಪಕ್ಕೆ ಅನ್ವಯವಾಗುವುದಿಲ್ಲ. ಒಬ್ಬರು ವೀಕ್ಷಕರು ತುಂಬ ಜಿಜ್ಞಾಸೆಯಿಂದ ಪ್ರಶ್ನೆಯನ್ನು ಮಾಡಿದ್ದಾರೆ. ಸಾಧನೆ ಮಾಡಬೇಕು, ಆದರೆ ಸಾಧನೆ ಮಾಡಬೇಕಾದ್ರೆ ವಿವಾಹ ಆಗಬಾರ್ದಾ? ಅಂದರೆ ಆ ಜನ್ಮ ಬ್ರಹ್ಮಚಾರಿಯಾಗಿಯೇ ನಾವು ಆ ಸಾಧನೆಯನ್ನು ಮಾಡೋದು ಅವಶ್ಯಕತೆ ಇದೆಯಾ? ಈ ರೀತಿ ಒಂದು ಜಿಜ್ಞಾಸೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಜನ್ಮ, ವಿವಾಹ ಹಾಗೂ ಮೃತ್ಯು ಇವು ಜೀವನದ ದೊಡ್ಡ ಘಟನೆಗಳಾಗಿದ್ದು ಇವು ಪ್ರಾರಬ್ಧದ ಅನುಸಾರವೇ ಆಗ್ತದೆ. ನಮ್ಮಲ್ಲಿ ಬ್ರಹ್ಮಚಾರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಹಾಗೂ ಸನ್ಯಾಸಾಶ್ರಮದಂತಹ 4 ಆಶ್ರಮಗಳನ್ನು ಹೇಳಲಾಗಿದೆ. ಈ 4 ಆಶ್ರಮಗಳ ಮೂಲಕ ನಾವು ಈಶ್ವರ ಪ್ರಾಪ್ತಿಯನ್ನು ಮಾಡಿಕೊಳ್ಳಬಹುದು. ಯಾರಿಗೆ ಈಶ್ವರ ಪ್ರಾಪ್ತಿಯ ತೀವ್ರ ತಳಮಳ ಉಂಟಾಗ್ತದೆ ಅವರು ಸಂಸಾರದ ಯಾವುದೇ ಬಂಧನದಲ್ಲಿ ಸಿಲುಕದೆ ಸನ್ಯಾಸಾಶ್ರಮದಲ್ಲಿದ್ದು ವಿರಕ್ತಿಯಿಂದಿದ್ದು ಸಾಧನೆಗೆ ಹೆಚ್ಚಿನ ಸಮಯ ನೀಡಲು ಪ್ರಯತ್ನಿಸುತ್ತಿರುತ್ತಾರೆ. ಇದಕ್ಕಾಗಿ ಸಾಧನೆಯನ್ನು ಯಾವುದೇ ಆಶ್ರಮದಲ್ಲಿದ್ದು ಮಾಡಬಹುದು. ಶ್ರೀರಾಮಕೃಷ್ಣ ಪರಮಹಂಸರು ವಿವಾಹಿತರಾಗಿದ್ದರು. ಆದರೆ ಅವರ ಶಿಷ್ಯ ಸ್ವಾಮಿ ವಿವೇಕಾನಂದರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದರು. ಈ ಉದಾಹರಣೆಯಿಂದ ಸಾಧನೆಯನ್ನು ಮಾಡಲು ವಿವಾಹದ ಬದಲು ಮನಸ್ಸಿನ ತಯಾರಿಯು ಅವಶ್ಯಕವಾಗಿದೆ ಎಂಬುದು ನಮಗೆ ಗಮನಕ್ಕೆ ಬರ್ತದೆ. ಇವತ್ತಿನ ಧರ್ಮ ಸಂವಾದದಲ್ಲಿ ನಮ್ಮ ವೀಕ್ಷಕರ ಅನೇಕ ಪ್ರಶ್ನೆಗಳಿಗೆ ಪೂಜನೀಯ ರಮಾನಂದಗೌಡವರು ಉತ್ತರವನ್ನು ನೀಡಿದ್ದಾರೆ. ಹಾಗಾಗಿ ಅವರ ಚರಣಗಳಲ್ಲಿ ನಾವು ಕೃತಜ್ಞರಾಗಿದ್ದೇವೆ. ಇವತ್ತಿನ ಧರ್ಮ ಸಂವಾದವನ್ನು ಕೇಳಿದ ನಂತರ ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳು ಬಂದಿದ್ದಲ್ಲಿ ಅವಶ್ಯವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಪ್ರಶ್ನೆಗಳನ್ನು ಬರೀಬೇಕಾದರೆ ನಿಮ್ಮ ಹೆಸರು, ನಿಮ್ಮ ಊರು ಮತ್ತು ಮೊಬೈಲ್ ನಂಬರನ್ನು ಅವಶ್ಯವಾಗಿ ಬರೆಯಿರಿ. ಇವತ್ತಿನ ಧರ್ಮ ಸಂವಾದವನ್ನು ನಾವು ಜಗದ್ಗುರು ಭಗವಾನ್ ಶ್ರೀಕೃಷ್ಣ ಹಿಂದೂ ಜನಜಾಗೃತಿ ಸಮಿತಿಯ ಪ್ರೇರಣಾಸ್ಥಾನ ಪರಾತ್ಪರ ಗುರು ಡಾಕ್ಟರ್ ಜಯಂತ್ ಅಟವಲೆ ಇವರ ಚರಣಗಳಲ್ಲಿ ನಾವು ಅನನ್ಯ ಶರಣಾಗತ ಭಾವದಿಂದ ಕೃತಜ್ಞತೆ ವ್ಯಕ್ತಪಡಿಸಿ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ನಮಸ್ಕಾರ.